RSS ಅಥವಾ ಅವ್ರ ಪರವಾಗಿದ್ದವರು ನಮ್ಮಿಂದ ದೇಶ ನಡೀತಾ ಇದೆ, ನಾವು ಧರ್ಮವನ್ನ ರಕ್ಷಣೆ ಮಾಡ್ತೀವಿ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಯಾವ ದೇಶದ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಅಂತ ಅಷ್ಟೇ ನಮ್ಗೆ ಪ್ರಶ್ನೆ ಇರೋದು. ಕಳೆದ ಶತಮಾನದ ಕಟ್ಟಕಡೆಯ ವರ್ಷದವರೆಗೆ ಅವರು ನಾಗಪುರದ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದನ್ನ ರಾಷ್ಟ್ರೀಯ ದಿನಗಳು ಅಂತ ಇರ್ತಾವಲ್ಲ, ಆಗಸ್ಟ್ 15 ಮತ್ತು ಜನವರಿ 26, ಅವತ್ತು ಕೂಡ ಅವರು ಯಾವತ್ತೂ ಕೂಡ ಅದನ್ನು ಹಾರಿಸಿರ್ಲಿಲ್ಲ. ಆಗ ಕೆಲವು ಯುವಕರು ಅದರೊಳಗಡೆ ಆ ಕಚೇರಿಯ ಮೇಲೆ ಹೋಗಿ ಅದನ್ನು ಹಾರಿಸಿದ್ದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಅಲ್ಲಿಂದ ಆಚೆಗೆ ಅನಿವಾರ್ಯವಾಗಿ ಇವರು ಆಗಾಗ ರಾಷ್ಟ್ರಧ್ವಜವನ್ನು ಹಾರಿಸ್ಬೇಕಾಗಿ ಬಂದಿದೆ ಅನ್ನೋದು ಬಿಟ್ರೆ ಅವ್ರು ಇದನ್ನ ಯಾವತ್ತೂ ಮಾಡೇ ಇಲ್ಲ. ಆದ್ರೆ 2002 ತನಕ ಫ್ಲಾಗ್ ಕೋಡ್ ಅಂತ ಒಂದು ಆಪ್ಷನ್ ಇತ್ತಲ್ವಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಕರೆಕ್ಟ್. ಈಗ ಅದನ್ನ ತಂದಿದ್ದು ಸಹ ಕಾಂಗ್ರೆಸ್, ಅದಕ್ಕೆ ವಿರೋಧವಾಗಿ ನಂತರ ನವೀನ್ ಜಿಂದಾಲ್ ಅವರು ಹೋಗ್ತಾರೆ, ಅವರು ಸಹ ಕಾಂಗ್ರೆಸ್ನವರೇ. ಅದ್ರ ನಂತರ ಒಂದು ಫ್ಲಾಗ್ ಹಾಸ್ಟಿಂಗ್ ಅದ್ರ ಬಗ್ಗೆ ಬರುತ್ತಲ್ವಾ? ಈ RSS ನ ಬೇರೆ ಬೇರೆ ಬೈಠಕ್ಗಳನ್ನ ಮಾಡ್ತಾರಲ್ಲ, ಈ ಮಾಡುವಂತ ಪ್ರತಿಯೊಂದು ಕಡೆಗೆ ಅವರೊಂದು ಧ್ವಜ ನೆಡ್ತಾರೆ. ಆ ಧ್ವಜ ಯಾವುದು? ಆ ಧ್ವಜ ಅವರ ಧ್ವಜ, ಮತ್ತು ಅವರ ಇಡೀ ನಿಷ್ಠೆ ಇರೋದು ಆ ಧ್ವಜಕ್ಕೆ. ಇನ್ಫ್ಯಾಕ್ಟು ಭಾರತದ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಯಾವೆಲ್ಲ ಸಿಂಬಲ್ಸ್ ಹೊರಗಡೆ ಬಂತು, ಅದು ಚರಕ ಒಂದು ಆ ಥರ ಸಿಂಬಲ್ ಆಗಿ ಬಂತು, ತ್ರಿವರ್ಣ ಧ್ವಜ ಆ ರೀತಿಯಲ್ಲಿ ಬಂತು, ಮತ್ತು ಅಶೋಕ ಚಕ್ರ ಆ ರೀತಿಯ ಒಂದು ಸಿಂಬಲ್ ಆಗಿ ಬಂತು, ಸಂವಿಧಾನ ಅನ್ನುವಂಥದ್ದು ಆ ರೀತಿಯ ಸಿಂಬಲ್ ಆಗಿದೆ, ಮತ್ತು ರಾಷ್ಟ್ರಪಿತ ಅಂತ ಅಧಿಕೃತವಾಗಿ ಘೋಷಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಆ ರೀತಿಯಲ್ಲಿ ಒಂದು ಸಿಂಬಲ್ ಆಗಿ ಬಂದಿದ್ದಾರೆ. ಈ ಯಾವ ಸಿಂಬಲ್ಸು ಕೂಡ RSS ಸಿಂಬಲ್ಸ್ನ ಜೊತೆಗೆ ಇಲ್ಲವೇ ಇಲ್ಲ. ಸೊ ಇದು ನಿರಂತರವಾಗಿ RSS ಇದೆಲ್ಲದರ ಕುರಿತಾಗಿ ಹೊಂದಿರತಕ್ಕಂಥ ಧೋರಣೆಯನ್ನು ಮತ್ತೆ 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 ಪ್ರತಿಪಾದಿಸ್ತು. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನೀವು ಹೇಳಿದ್ರೆ ಅವರು ರಾಷ್ಟ್ರಭಕ್ತರು ಅಂತ. ಅದು ಈ ರಾಷ್ಟ್ರ ಅಲ್ಲ. ಯಾವ ರಾಷ್ಟ್ರ ವಸಾಹತುಶಾಹಿ ವಿರೋಧದ ಹೋರಾಟದಲ್ಲಿ ಈ ದೇಶದಲ್ಲಿ ಭಾಳ ಭಿನ್ನವಾಗಿದ್ದಂಥ ಬೇರೆ ಬೇರೆ ಪ್ರಾಂತ್ಯಗಳು, ಬೇರೆ ಬೇರೆ ಜನಾಂಗಗಳು, ಬೇರೆ ಬೇರೆ ಧರ್ಮ ಜಾತಿಗೆ ಸೇರಿದಂಥವರು, ಇವರೆಲ್ಲ ಒಟ್ಟುಗೂಡಿ ಹೋರಾಟ ನಡೆಸಿ ಈ ಒಂದು ರಾಷ್ಟ್ರೀಯ ವಿಮೋಚನಾ ಚಳವಳಿಯ ಭಾಗವಾಗಿ ಒಂದು ಸ್ವಾತಂತ್ರ್ಯ ಪಡ್ಕೊಂಡು ಹುಟ್ಟುಕೊಳ್ತೋ, ಆ ರಾಷ್ಟ್ರಕ್ಕೆ ಅವರು ಯಾವತ್ತೂ ಭಕ್ತರು ಅಲ್ವೇ ಅಲ್ಲ. ಇದನ್ನು ನಾವು ಹೇಳ್ತಾ ಇರೋದು. ಹಾಗಾಗಿ ಈ ರಾಷ್ಟ್ರಭಕ್ತಿ ಅಂತ ಇವ್ರೇನು ಹೇಳ್ತಾರೆ, ಅದು ಇವತ್ತು ಸಂವಿಧಾನಾತ್ಮಕವಾಗಿ ಜಾರಿಯಲ್ಲಿರ್ತಕ್ಕಂಥ ರಾಷ್ಟ್ರಕ್ಕೆ ಅಲ್ಲ ಅವರ ಭಕ್ತಿ ಅನ್ನೋದು ಭಾಳ ಸ್ಪಷ್ಟವಾಗಿದೆ.